ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ, ಈ ಮಾವಿನಕಾಯಿ ಸೀಸನ್ನಲ್ಲಿ ಅಂತ ಹೇಳ್ಕೊಡ್ತೀನಿ. ಮಾವಿನಕಾಯಿ ಸೀಸನ್ನಲ್ಲಿ ಈ ಥರ ಮಾಡ್ಕೊಂಡು ಒಂದು 10 ರಿಂದ 15 ದಿನ ಹಾಗೆ ಹೊರಗಡೆ ಇಟ್ಕೋಬೋದು. ಫ್ರಿಜ್ಜಲ್ಲಾದರೆ ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು. ಅನ್ನಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತದಂತೂ ಮರಿಬೇಡಿ. ಅದಕ್ಕೆ ಒಂದು ಮಾವಿನಕಾಯನ್ನು ತಗೊಳ್ಳೋಣ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ನಂತರ ಅದಕ್ಕೆ ಮಸಾಲೆಗೆ ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 12 ರಿಂದ 15, 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಬೆಲ್ಲದ ಪುಡಿ ಮತ್ತು ಉಪ್ಪನ್ನು ತಗೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕಿ ಪುಡಿ ಮಾಡ್ಕೊಂಬಿಡೋಣ. ಫಸ್ಟು ಸಾಸಿವೆ 1 ಸ್ಪೂನ್ ಹಾಕಿ, ಮೆಂತ್ಯನ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ನಂತರ ಬೆಲ್ಲದ ಪೌಡರು, ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಮತ್ತು ಉಪ್ಪು ಇಷ್ಟನ್ನು ಹಾಕಿ ಫಸ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬಿಡಿ. ಪುಡಿ ಆಗುತ್ತೆ. ನಂತರ ಅದಕ್ಕೆ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡ್ರಂಥ ಮಾವಿನಕಾಯಿನ ಹಾಕೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕಿ, ನಂತರ ಕಟ್ ಮಾಡಿ ಇಟ್ಕೊಂಡಿರ್ತ ಮಾವಿನಕಾಯಿನ ಹಾಕಿ, ಇದನ್ನು ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ, ಸಿಪ್ಪೆ ಸಮೇತನೇ ಮಾವಿನಕಾಯಿನ ಹಾಕ್ಬೋದು. ನೋಡಿ ಈ ಥರ ಇದಕ್ಕೆ ನೀರಿಲ್ದಂಗೆ ಗ್ರೈಂಡ್ ಮಾಡಿ, ಸ್ವಲ್ಪ ನೀರು ಹಾಕಿದ್ರು ಓಕೆ, ಜಾಸ್ತಿ ನೀರು ಹಾಕ್ಬೇಡಿ. ನೀವು ಕೆಡ್ದಂಗೆ ಇಟ್ಕೋಬೇಕು ಅಂದರೆ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡಿ, ಪುಡಿಯೆಲ್ಲ ಸ್ವಲ್ಪ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಬಿಡೋಣ. ನಂತರ ಒಂದು ಫ್ರೈಯಿಂಗ್ ಪ್ಯಾನನ್ನು ಸ್ಟವ್ ಮೇಲಿಡಿ. ನಂತರ ಅದಕ್ಕೆ ಎಣ್ಣೆನ ಹಾಕಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಹೇಳಿದ್ರೆ ತುಂಬಾ ಬೇಗ ಮಾಡ್ಕೋಬೋದು, ಜಾಸ್ತಿ ಹೊತ್ತಾಗಲ್ಲ, ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹೇಗಿತ್ತು ಅಂತ ಮಾಡಿ ಹೇಳಿ. ನಂತರ ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 7-8 ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಜಾಸ್ತಿ ಬೇಡ ಅಂದರೆ ಎಣ್ಣೆ ಸ್ಕಿಪ್, ಸ್ವಲ್ಪ ಹಾಕೊಳ್ಳಿ. ನಂತರ ಇದಕ್ಕೆ ಹಿಂಗು, ಆ್ಯಸ್ ಯೂಶ್ವಲ್ ಎಲ್ಲ ಒಗ್ಗರಣೆಗೂ ಸ್ವಲ್ಪ ಹಿಂಗೆ ಹಾಕಿ, ಅದರಲ್ಲೂ ಮಾವಿನಕಾಯಿ ಏನೇ ಉಪ್ಪಿನಕಾಯಿ ಆಗಲಿ ಏನೇ ಆಗಲಿ ಹಿಂಗಾಕಿ, ನಂತರ ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿದ ನಂತರ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಹಾಕೋಣ. ಒಗ್ಗರಣೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಗೊತ್ತಲ್ವ, ಆ್ಯಸ್ ಯೂಶ್ವಲ್ ಅದೇ ಥರ ಹಾಕಿ, ಆಮೇಲೆ ಇದನ್ನು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಕುದಿಸಿ ಇಟ್ಕೊಂಬಿಟ್ರೆ, ನಾನು ಹೇಳಿದ್ನಲ್ಲ 10 ರಿಂದ 15 ದಿನ ಹೊರಗಡೆ ಇಟ್ಕೋಬೋದು. ತಿಂಗಳಾನ್ಗಟ್ಲೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇಟ್ಕೋಬೋದು. ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ, ನಂತರ ರುಬ್ಬಿಟ್ಕೊಂಡ್ರಂಥ ಮಿಕ್ಸನ್ನು ಇದಕ್ಕೆ ಹಾಕಿ, ಮಸಾಲೆ ಮಿಕ್ಸನ್ನು ಇದನ್ನು ಚೆನ್ನಾಗಿ ಕುದಿಸಿ ನೀರಿನ ಅಂಶ ಹೋಗೋ ತನಕನೂ. ಇದಕ್ಕೆ ನೀರು ಹಾಕ್ದೇ ರುಬ್ಕೊಳ್ಳೋದು ಬೆಟರು. ಹಂಗೆ ರುಬ್ಬಕ್ಕಾಗಲಿಲ್ಲ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಅದನ್ನು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಹಾಳಾಗ್ದಂಗೆ ಇಟ್ಕೋಬೋದು. ಚೆನ್ನಾಗಿ ತವಾಕ್ಕೆ ಕಚ್ಕೊಳ್ದಂಗೆ ನೋಡಿ ಈ ಥರ ಬಿಡೋ ತನಕನ ಚೆನ್ನಾಗಿ ಕೈಯಾಡಿ. ಈ ಸೀಸನಲ್ಲಿ, ಮಾವಿನಕಾಯಿ ಸೀಸನಲ್ಲಿ ಏನೇನೆಲ್ಲ ಮಾವಿನಕಾಯಿ ರೆಸಿಪೀಸ್ನ ಮಾಡ್ಕೋಬೋದು ಎಲ್ಲ ಮಾಡ್ಕೊಳ್ಳಿ. ಅನ್ನಕ್ಕಂತೂ ತುಂಬಾ ಟೇಸ್ಟಾಗಿರುತ್ತೆ. ಜ್ವರದ ಬಾಯಿಗಂತೂ ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಿ. ಇದನ್ನು ಒಂದು ಗ್ಲಾಸ್ ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.